ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಮತ್ತೆ ನಾವು ನುಗ್ಗಿ ಹೊಡಿತೀವಿ ಎಂದಿದ್ದಾರೆ ವಿಕ್ರಮ್ ಮಿಸ್ರಿ. ಪ್ರಧಾನಿ ಮೋದಿ ಭೇಟಿ ಮಾಡಿದರೆ ಭೂಸೇನಾ ಮುಖ್ಯಸ್ಥರು ಪ್ರಧಾನಿ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಭೂಸೇನಾ ಮುಖ್ಯಸ್ಥರು ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದಿನ್ನೂ ಆರಂಭ ಮಾತ್ರ, ಇನ್ನೂ ಮುಂದುವರಿಯುವಂಥದ್ದು ನಿಶ್ಚಿತ. ಹೀಗಾಗಿನೇ ಪ್ರಧಾನಿ ಈಗ ನಾವು ವಾರದಿಂದ ನೋಡ್ತಾ ಇದ್ದೀವಿ ಬಿಡಿ, ಒಂದು ನಿಮಿಷ ಕೂತಿಲ್ಲ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ಅದರಲ್ಲೂ ಮೊನ್ನೆಯಿಂದ ನಿನ್ನೆ ತನಕ ಅದೆಷ್ಟು ಮೀಟಿಂಗ್ಗಳಾದವು. ಇವತ್ತು ಕೂಡ ಭೂಸೇನೆಯ ಮುಖ್ಯಸ್ಥರು ಪ್ರಧಾನಿಯವರನ್ನ ಭೇಟಿ ಮಾಡಿದ್ದಾರೆ. ನೋಡಿ, ಒಂದು ಸಂಗತಿಯನ್ನ ನಾವು ಗಮನದಲ್ಲಿಟ್ಕೊಂಡು ನೋಡಬೇಕು. ಎಲ್ಲೆಲ್ಲಿ ಗುರುದ್ವಾರಗಳ ಮೇಲೆ ದಾಳಿ ನಡೆಸಲಾಗಿದೆ, ಎಷ್ಟು ಜನ ಸಿಖ್ ಬಾಂಧವರು ಸತ್ತಿದ್ದಾರೆ. ಇದು ಯಾವನೋ ಒಬ್ಬ ಎಲ್ಲೋ ಕೂತ್ಕೊಂಡು ಸಿಖ್ಖರಿಗೆ ಒಂದು ಕರೆ ಕೊಡ್ತಾನೆ, ದೇಶದ ವಿರುದ್ಧ, ಭಾರತದ ವಿರುದ್ಧ ದನಿ ಎತ್ತಿ ಅಂತ. ಕೆಲಸ ಇಲ್ದಿರುವಂತ ಒಬ್ಬ ವ್ಯಕ್ತಿ ಅಮೆರಿಕ ಅವನು ಪೋಷಣೆ ಮಾಡ್ತಾ ಇದೆ, ಕೆನಡಾ ಅವನನ್ನು ಸಾಕ್ತಾ ಇದೆ. ಆದರೆ ಎಷ್ಟು ಜನ ಸಿಖ್ಖರು ಸತ್ತಿದ್ದಾರೆ, ಯಾವ್ಯಾವ ಗುರುದ್ವಾರದ ಮೇಲೆ ದಾಳಿಯಾಗಿದೆ. ಇದು ಅಜಿತ್ ದೋವೆಲ್ ಸಭೆ ಮಾಡಿದ್ದಾರೆ. ಅಜಿತ್ ದೋವೆಲ್ ಸಭೆಯ ನಂತರ ಈಗ ಮತ್ತೆ ಸೇನೆಯ ಮುಖ್ಯಸ್ಥರು ಬಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಮತ್ತಿನ್ಯಾವ್ಯಾವ ಬೆಳವಣಿಗೆಗಳಾಗ್ತವೆ ಅಂತ. ಯಾಕಂದ್ರೆ ಇದು ಇಲ್ಲಿಗೆ ಮುಗಿಯುವಂಥದ್ದು ಖಂಡಿತ ಅಲ್ಲ.